ಒಂದು ನಾವು ಯಾರೇ ಮಧ್ಯೆ ಮಾತಾಡಿದಾಗ ಅದು ನಮ್ಮ ಭಾವನೆ ಪೂರ್ತಿ ಡಿಸ್ಟರ್ಬ್ ಆಗಿಬಿಡುತ್ತೆ. ಯಾಕೆ ಆಶ್ರಮದಲ್ಲಿ ಮಾತಾಡಿದ್ರು ಅಷ್ಟು ಸ್ಟ್ರಿಕ್ಟ್ ರೂಲ್ಸ್ ಮಾಡ್ತಾರೆ ಅಂದರೆ ಒಂದು ಭಾವದಿಂದ ಹೇಳ್ತಿರ್ತಾರೆ. ಆ ಭಾವನ ಡಿಸ್ಟರ್ಬ್ ಮಾಡಿಬಿಟ್ರೆ ಅದು ಏನು ಹೇಳ್ಬೇಕಂತ ಹೋಗ್ತದೋ ಅದೆಲ್ಲ ಹೋಗ್ಬಿಡುತ್ತೆ. ಇದಕ್ಕೆ ಭಾವ ಭಾಳ ಮುಖ್ಯ. ಭಾವ ಭಂಗ ಆದರೆ ಮತ್ತೆ ಆ ಭಾವ ಬರ್ಬೇಕಾದ್ರೆ ಭಾಳ ಕಷ್ಟ ಅಲ್ವ. ನಾವು ಭಾವ ಬರಲಿ ಅಂತ ನಾವು ಏನು ಹೇಳಿದ್ವಿ, ಓಂಕಾರ ಹೇಳಿದ್ವಿ, ಪವಿತ್ರ ಚರಿತ್ರೆ ಅಂತ ಹೇಳಿದ್ವಿ ಅಲ್ವಾ. ಭಾವ ಬರೋದು ಭಾಳ ಕಷ್ಟ. ಮಂಗಳವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಸದ್ಭಕ್ತರಿಗೆ ಭಕ್ತಿಯಿಂದ ನಮಸ್ಕಾರಗಳನ್ನು ಹೇಳ್ತಾ ನಾವು ಶ್ರೀ ಶಾರದಾದೇವಿ ಜೀವನಾಂಗವನ್ನು ಓದ್ತಾ ಇದ್ವಿ. ಅದರಲ್ಲಿ 28ನೇ ಅಧ್ಯಾಯ ಶ್ರೀರಾಮಕೃಷ್ಣರು ಮತ್ತು ಶ್ರೀಮಾತೆ ರೂಪವೆರಡು ಶಕ್ತಿ ಒಂದು, ಆ ಅಧ್ಯಾಯವನ್ನು ನಾವು ಗಮನಿಸ್ತಾ ಬರ್ತಾ ಇದ್ವಿ. ಅಂದರೆ ರೂಪಗಳು ಅಂದರೆ ದೇಹಗಳು ಎರಡಾ ಕಂಡ್ರು ಅವರಿಬ್ಬರು ಒಂದೇ, ರಾಮಕೃಷ್ಣರು ಬೇರೆ ಅಲ್ಲ, ಶ್ರೀಮಾತೆಯವರು ಬೇರೆ ಇಲ್ಲ ಅಂತ ನಾವು ನೋಡ್ತಾ ಇದ್ವಿ. ಅದರ ಮುಂದುವರೆದ ಭಾಗ, ಒಂದೇ ತತ್ವ ನಾನಾ ದೇಶಗಳಲ್ಲಿ ವಿವಿಧ ಮಾನವ ರೂಪ ತಳೆದು ವ್ಯಕ್ತಗೊಂಡಿರುವ ವಿಚಾರ ಆಗಿರಲಿ. ಸ್ವಯಂ ಅವತಾರ ಪುರುಷರೇ ಒಬ್ಬರಿರುವಂತೆ ಇನ್ನೊಬ್ಬರಿಲ್ಲ. ರಾಮನಿಗೂ ಕೃಷ್ಣನಿಗೂ ಏನು ಸಂಬಂಧ? ಕೃಷ್ಣನಿಗೂ ಶಿವನಿಗೂ ಏನು ಸಂಬಂಧ? ಈ ರಾಮ ಯಾರು? ಆ ಸೀತೆ ಯಾರು? ಈ ಕೃಷ್ಣ ಯಾರು? ಈ ರುಕ್ಮಿಣಿ ಯಾರು? ಈಗ ಬಂದಿರುವಂತಹ ಶ್ರೀರಾಮಕೃಷ್ಣರು ಯಾರು? ಶ್ರೀ ಶಾರದಾ ದೇವಿಯವರು ಯಾರು? ವ್ಯಾವಹಾರಿಕವಾಗಿ ನಮಗೆಲ್ಲ ಕಾಣುವುದೇನು? ಶ್ರೀರಾಮಕೃಷ್ಣರು ಪತಿ, ಶ್ರೀ ಶಾರದಾ ದೇವಿಯವರು ಪತ್ನಿ. ಆದರೆ ಶ್ರೀರಾಮಕೃಷ್ಣರು ತಮ್ಮ ಪತ್ನಿಯನ್ನು ಕಾಣುತ್ತಿದ್ದ ರೀತಿ ಯಾವುದು? ತಾಯಿ ಎಂದು. ಒಮ್ಮೆ ಅವರು ದಕ್ಷಿಣೇಶ್ವರದ ಕೋಣೆಯಲ್ಲಿ ತಮ್ಮ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಸಾಮಾನ್ಯವಾಗಿ ನಮಗೆ ಕಾಣುವ ದೃಷ್ಟಿಯೇನು? ರಾಮಕೃಷ್ಣರು ಶಾರದಾದೇವರು ಗಂಡ ಹೆಂಡತಿ. ಆದರೆ ಶ್ರೀರಾಮಕೃಷ್ಣರು ಶ್ರೀಮಾತೆಯವರನ್ನು ಯಾವ ರೀತಿ ಕಾಣ್ತಾ ಇದ್ರು? ಸಾಕ್ಷಾತ್ ಜಗನ್ಮಾತೆಯಾಗಿ, ತಾಯಿ. ತಾಯಿ ಅಂದರೆ ಯಾರು? ಜಗನ್ಮಾತೆಯೇ. ತಾಯಿ ಎನ್ನುವ ರೀತಿಯಲ್ಲಿ ಶ್ರೀರಾಮಕೃಷ್ಣರು ಶ್ರೀಮಾತೆಯವರನ್ನು ಕಾಣ್ತಾ ಇದ್ರು. ಅದ್ರ ಬಗ್ಗೆ ಸ್ವಲ್ಪ ಪುರುಷೋತ್ತಮ ಹೇಳ್ತಾ ಇದ್ದಾರೆ. ಒಮ್ಮೆ ದಕ್ಷಿಣೇಶ್ವರದ ಕೋಣೆಯಲ್ಲಿ, ಶ್ರೀರಾಮಕೃಷ್ಣರ ಕೋಣೆ ಇದೆಯಲ್ಲ ದಕ್ಷಿಣೇಶ್ವರದ ಕೋಣೆ, ಆ ಕೋಣೆಯಲ್ಲಿ ತಮ್ಮ ಮಂಚದ ಮೇಲೆ ರಾಮಕೃಷ್ಣರು ಕೂತ್ಕೊಂಡಿದ್ದಾರೆ. ಆಗ ಎದುರಿನಲ್ಲೇ ಕಸ ಗುಡಿಸುತ್ತಿದ್ದ ಶ್ರೀಮಾತೆಯವರು ಇದ್ದಕ್ಕಿದ್ದಂತೆ ಪತಿಯನ್ನು ಕೇಳಿದ್ರು. ಆಗ ಅವ್ರ ಎದುರಿನಲ್ಲೇ ಕಸ ಗುಡಿಸ್ತಾ ಇದ್ರು ಶ್ರೀಮಾತೆಯವರು. ಇದ್ದಕ್ಕಿದ್ದ ಹಾಗೆ ಶ್ರೀಮಾತೆಯವರು ಶ್ರೀರಾಮಕೃಷ್ಣನ ಕೇಳ್ತಾರೆ. ಏನಂತ ಕೇಳ್ತಾರೆ? ನಾನು ನಿಮಗೇನಾಗಬೇಕು? ನಾನು ನಿಮ್ಗೆ ಏನಾಗಬೇಕು ಅಂದರೆ ಶ್ರೀಮಾತೆಯವರು ರಾಮಕೃಷ್ಣನ ಪ್ರಶ್ನೆ ಮಾಡಿದಾಗ, ನಾವಿಬ್ಬರು ಅಗ್ನಿ ಸಾಕ್ಷಿಯಾಗಿ ವಿವಾಹವಾದ ಪತಿ ಪತ್ನಿಯರು ಎನ್ನುವುದು ಶ್ರೀಮಾತೆಯವರಿಗೆ ತಿಳಿಯದ ವಿಷಯವೇನಲ್ಲ. ಅಂದರೆ ಅದೇ ಅವ್ರ ಶ್ರೀಮಾತೆಯವ್ರಿಗೆ ಗೊತ್ತಿದೆ, ತಾವು ಇಬ್ಬರು ಅಗ್ನಿ ಸಾಕ್ಷಿಯಾಗಿ ವಿವಾಹವಾಗಿರುವಂತಹ ಪತಿ ಪತ್ನಿಯರು ಅನ್ನುವಂಥ ವಿಷಯ ಶ್ರೀಮಾತೆಯವರಿಗೆ ಒಂದು ಹೊಸದಲ್ಲ, ಅದು ಗೊತ್ತೇ ಇದೆ ವಿಷಯ. ಆದರೆ ಯಾಕೆ ಕೇಳ್ತಾ ಇದ್ದಾರೆ? ಆಗ ಶ್ರೀರಾಮಕೃಷ್ಣರ ಅಂತರಂಗದ ಸ್ಪಷ್ಟವಾದ ಭಾವನೆ ಹೊರಬಂದಿತು. ಶ್ರೀರಾಮಕೃಷ್ಣರ ಅಂತರಂಗದಲ್ಲಿ ಯಾವ ಭಾವನೆ ಇತ್ತು ಆ ಭಾವನೆಯನ್ನು ಅವರು ಹೊರಗಡೆ ಹಾಕ್ತಾರೆ. ಅವರು ತಕ್ಷಣವೇ ಉತ್ತರಿಸ್ತಾರೆ. ಶ್ರೀಮಾತೆ ಏನು ಹೇಳ್ತಾರೆ? ನೀನು ನನ್ನ ಆನಂದಮಯಿ ತಾಯಿ. ಶ್ರೀರಾಮಕೃಷ್ಣರು ಶ್ರೀಮಾತೆ ಬಗ್ಗೆ ಹೇಳ್ತಾರೆ, ನೀನು ನನ್ನ ಆನಂದಮಯಿ ತಾಯಿ ಎಂದು ಹೇಳ್ತಾರೆ. ಹೀಗೆಯೇ ಮತ್ತೊಂದು ಸಂದರ್ಭದಲ್ಲಿ ಶ್ರೀಮಾತೆಯವರು ಪತಿದೇವನ ಕಾಲುತ್ತುತ್ತಾ ಕುಳಿತಿದ್ದಾಗ, ನೀವು ನನ್ನನ್ನು ಯಾವ ದೃಷ್ಟಿಯಿಂದ ಕಾಣುತ್ತಿದ್ದೀರಿ?